ಲಡ್ಡು ಬಂದು ಬಾಯಿಗೆ ಬಿತ್ತ. ಪ್ರಿಯ ವೀಕ್ಷಕರೇ, ಈ ಸಾಲುಗಳು ಶಿರಸಿ ತಾಲೂಕು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಸವರಾಜ ಬಳ್ಳಾರಿಗೆ ಕರೆಕ್ಟಾಗಿ ಅನ್ವಯಿಸುತ್ತದೆ. ಈತ ಶಿರಸಿ ಪಂಚಾಯತ್ ರಾಜ್ ಇಲಾಖೆ ಎಇ. ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದವರು ಸತೀಶ್ ಜಾಗೀರ್ದಾರ್. ಆದರೆ ಸ್ವಲ್ಪ ಮಟ್ಟಿನ ಅನಾರೋಗ್ಯದಿಂದ ಸತೀಶ್ ಜಾಗೀರ್ದಾರ್ ಈಗ ಕೆಲವು ತಿಂಗಳುಗಳಿಂದ ರಜೆಯ ಮೇಲಿದ್ದಾರೆ. ಅಂದ ಹಾಗೆ ಪ್ರಿಯ ವೀಕ್ಷಕರೇ, ಬಲ್ಲ ಮೂಲಗಳ ಪ್ರಕಾರ ಅವರು ಅಲ್ಲೇ ಹತ್ತಿರದಲ್ಲೇ ವರ್ಗಾವಣೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಎನ್ನಲಾಗುತ್ತಿದೆ. ಅಂದ ಹಾಗೆ ಪ್ರಿಯ ವೀಕ್ಷಕರೇ, ಹೀಗೆ ಸತೀಶ್ ಜಾಗೀರ್ದಾರ್ ಸ್ಥಾನದಲ್ಲಿ ಈಗ ಪ್ರಭಾರಿ ಇಇ ಯಾಗಿ ಬಸವರಾಜ ಬಳ್ಳಾರಿ ಇದ್ದಾರೆ. ಅಲ್ಲಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಾಗಿದೆ. ಹೀಗೆ ಕೆಲವು ತಿಂಗಳುಗಳ ಹಿಂದೆ ಇಲ್ಲಿ ಲೋಕಾಯುಕ್ತ ದಾಳಿಯಾಗಿ ಸುರೇಶ್ ಬೆಳಗಿ ಎಂಬಾತ ಟ್ರ್ಯಾಪ್ ಆಗಿದ್ದ. ತದನಂತರ ಕಳಾಹೀನವಾಗಿದ್ದ ಈ ಕಚೇರಿ ಈಗ ಪುನಃ ತನ್ನ ಭ್ರಷ್ಟತೆಯಿಂದ ಕಳೆಯೇರತೊಡಗಿದೆ. ಇದಕ್ಕೆ ಕಾರಣ ಬಳ್ಳಾರಿಯ ಪ್ರಭಾರಿ ಹುದ್ದೆ. ಈ ಹಿಂದೆ ಸತೀಶ್ ಜಾಗೀರ್ದಾರ್ ಇಲ್ಲಿನ ಕೆಲವು ಹೊರಗುತ್ತಿಗೆ ಕೆಲಸಗಾರರನ್ನು ತೆಗೆದುಹಾಕಿದ್ದರು. ಅದರಲ್ಲಿ ರಂಗಸ್ವಾಮಿ ಎಂಬಾತನು ಒಬ್ಬ. ಈ ರಂಗಸ್ವಾಮಿ ಕಚೇರಿ ಪ್ರವೇಶಿಸಿದಂತೆ ಕಚೇರಿಯಲ್ಲೇ ಪ್ರಕಟಣೆ ಹಚ್ಚಿಸಿದ್ದರು ಸತೀಶ್ ಜಾಗೀರ್ದಾರ್. ಆದರೆ ಅದು ಕೆಲವು ದಿನ ಮಾತ್ರ. ಪ್ರಿಯ ವೀಕ್ಷಕರೇ, ಇಲ್ಲಿ ರಂಗಸ್ವಾಮಿ ಈಗ ಪುನಃ ಎಂಟ್ರಿಯಾಗಿದ್ದಾನೆ. ಈತ ಪ್ರಭಾರಿ ಇಇ ಬಸವರಾಜ ಬಳ್ಳಾರಿ ಸೇರಿದಂತೆ ಇಲ್ಲಿಯ ಎಂಜಿನಿಯರ್ಗಳ ಆಪ್ತ ಸೇವಕ. ಈತ ಈಗ ಸದ್ಯ ಗುತ್ತಿಗೆದಾರ ಗೆಟಪ್ನಲ್ಲಿದ್ದಾನೆ. ಹಾಗೆಯೇ ಇಲಾಖೆಯ ಕೆಲವು ಇಂಜಿನಿಯರ್ಗಳೇ ಬೇನಾಮಿಯಾಗಿ ನಿರ್ವಹಿಸುವ ಅನೇಕ ಪೀಸ್ ವರ್ಕ್ ಕಾಮಗಾರಿಗಳಿಗೆ ಈತನೇ ಅಧಿಪತಿ. ಶಿರಸಿ ಪಂಚಾಯತ್ ರಾಜ್ ವಿಭಾಗಕ್ಕೆ ಒಳಪಡುವ 6 ತಾಲೂಕುಗಳಲ್ಲೂ ರಂಗಸ್ವಾಮಿ ಹೆಸರಲ್ಲಿ ಪೀಸ್ ವರ್ಕ್ ಮಾಡಿ ಬಿಲ್ ಹೊಡೆಯಲಾಗುತ್ತಿರುವುದು ಈಗ ಬಟಾಬಯಲಾಗುತ್ತಿದೆ. ಪ್ರಿಯ ವೀಕ್ಷಕರೇ, ರಂಗಸ್ವಾಮಿ ಎಂಬ ಈ ಆಸಾಮಿ ಲೇಟೆಸ್ಟ್ ಗುತ್ತಿಗೆದಾರ. ಆದರೆ ಗುತ್ತಿಗೆದಾರ ಹೆಸರಿಗೆ ಮಾತ್ರ. ಈತ ವಿಭಾಗ ಕಚೇರಿಯಲ್ಲಿ ಇಂಜಿನಿಯರ್ ಸಮ್ಮುಖದಲ್ಲಿ ಫೈಲ್ ನೋಡುತ್ತಾನೆ. ಟೆಂಡರ್ ಫೈಲ್ಗಳನ್ನು ಪರಿಶೀಲಿಸಿ ಧಾರವಾಡ SC ಕಚೇರಿಗೆ ಕಳುಹಿಸುವುದೇ ಈ ಗುತ್ತಿಗೆದಾರ ಕಮ್ ಕ್ಲರ್ಕ್ ರಂಗಸ್ವಾಮಿ ಕೆಲಸ. ಇಂಜಿನಿಯರ್ಗಳ ಅಚ್ಚುಮೆಚ್ಚಿನ ರಂಗ ಈತ. ಇಲ್ಲಿ ಪಂಚಾಯತ್ ರಾಜ್ ವಿಭಾಗದಲ್ಲಿ ವ್ಯಾಪಕ ಅವ್ಯವಹಾರಗಳು ಪೀಸ್ ವರ್ಕ್ ಹೆಸರಲ್ಲಿ ನಡೆಯುತ್ತಿರುವುದು ಈಗ ಗುಟ್ಟಾಗೇನೂ ಉಳಿದಿಲ್ಲ. ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಸಾರ್ವಜನಿಕ ಹಣವನ್ನು ಕೊಳ್ಳೆ ಹೊಡೆಯಲಾಗುತ್ತಿದೆ. ಕೂಡಲೇ ಇಲಾಖೆಯ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.